ಸ್ವಲ್ಪ ಬಾಗಿಲು ತೆಗಿ ಸ್ವಲ್ಪ ಯಾಕೆ ಬಾಗಿಲು ಹಾಕಣ ಅಯ್ಯೋ ದೇವ್ರೆ ಯಾರ ಬಂದು ಕಾಪಾಡ್ರಪ್ಪ ಸ್ವಲ್ಪ ಬಾಗಿಲು ಹಾಕಬಿಟ್ಟಾರೆ ಅಯ್ಯೋ ಬಾಗಿಲು ಹೊಡೆದಾಕು ಸುಬ್ಬು ಸರ್ ಸುಬ್ಬು ಸರ್ ಸುಬ್ಬು ಸರ್ ಸುಬ್ಬು ಸರ್ ಅಣ್ಣ ಬಾ ಅಣ್ಣ ಪಾಪ ಪುಷ್ಪ ನಾವು ಹೋಗೋಣ. ಏಯ್ ಮೊದಲು ನೀನು ಬಾಯಿ ತೊಳ್ಕೊ. ಯಾರಿಗೆ ಪಾಪ ಅಂದ್ರು ಇವ್ರಿಗೆ ಮಾತ್ರ ಪಾಪ ಅನ್ಬಾರ್ದು. ಸಿಹಿ ಅಂತ ಜೇನಿನ ಸವಾಸ ಮಾಡಿದ್ರೆ ಕಚ್ಚದೆ ಬಿಡುತ್ತಾ? ಈಗ ಕಚ್ಚಿದೆ, ಕಚ್ಚಲಿ ಬಿಡು. ಮೊದಲೇ ಸಾಲ ಸಾಲ ಅಂತ ಬಡ್ಕೋತಾ ಇದ್ರು. ಈಗ ಹಿಂಗೆ ಬಾಗಿಲು ಬಡಿದ್ರೆ ಬಾಗಿಲೇನಾದ್ರು ಮುರಿದೋದ್ರೆ ಅದಕ್ಕೆ ಇನ್ನೊಂದು ಸಾಲ ಮಾಡ್ಬೇಕಾಗತ್ತೆ. ಅನುಭವಿಸ್ಲಿ ಬಿಡು. ಯಾಕರ್ ನನ್ನ ಮಗ ಏನಾಯ್ತಮ್ಮ? ನಿಮ್ಮಪ್ಪ ಒಳಗಡೆಯಿಂದ ಬಾಗ್ಲ ಹಾಕೊಬಿಟ್ಟಿದ್ದಾರೆ ಕಣೆ. ನಿಮ್ಮ ಆಫೀಸಿಂದ ಬಂದು ಏನೋ ಹೇಳಿದ್ರು ನಿನ್ನ ಬಗ್ಗೆ ಅಂತ. ಈಗ ನೋಡು ಸಾಹೇಬ್ರು ಬಂದಿದಾರಲ್ವಾ, ಎಲ್ಲ ಕಂಟ್ರೋಲ್ ಅವರೇ ತಗೊಳ್ತಾರೆ. ಒಳ್ಳೆ ಡ್ರಾಮಾ ಕದಿದೆ ಕಣೆ ನೋಡು. ಪುಷ್ಪ ಅವರೇ ಅಳಬೇಡಿ ಪ್ಲೀಸ್. ಬಾರಮ್ಮ ಈ ಕಡೆ. ಅಪ್ಪ ಅಪ್ಪ ಸರ್ ನಾವ್ಯಾವ ತಪ್ಪು ಮಾಡಿಲ್ಲ ಸರ್. ಆ ದುಡ್ಡು ಕೂಡ ನಮ್ಮ ಮನೇಲಿ ಹೇಗೆ ಬಂತು ಅಂತ ನಮಗೆ ಗೊತ್ತಿಲ್ಲ. ದಯವಿಟ್ಟು ನಿಮ್ದು ಅಮ್ಮ ಅಂತೀನಿ ಸೂಪರ್ ಕಾಪಾಡಿ ಸರ್. ಸೂಪರ್ ಕಾಪಾಡಿ ಸರ್. ಅಪ್ಪ ಬಾಗ್ಲು ತೆಗೀರಿ ಅಪ್ಪ. ನಾನೇನು ತಪ್ಪು ಮಾಡಿಲ್ಲ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ. ಸುಬ್ಬವ್ರೆ, ನಾನು ಆರ್ಯವರ್ಧನ್. ಹೀಗೆ ಬಾಗಿಲು ಹಾಕೊಂಡ್ರೆ ಹೇಗೆ? ಇಲ್ಲಿ ಪುಷ್ಪ ಅವರು ಅನೂಪ್ ಇಬ್ರು ಗಾಬರಿ ಆಗಿದ್ದಾರೆ. ಬಾಗಿಲು ತೆಗೀರಿ. ಅಬ್ಬಾ, ಸುಬ್ಬನು ಸರಿಯಾಗಿ ಹಠ ಮಾಡ್ತಾ ಇದ್ದಾನೆ. ಎಲ್ಲ ಸರಿಯಾಗೇ ಇದ್ದಾರೆ ಕಣೆ. ಸುಬ್ಬವ್ರೆ ದಯವಿಟ್ಟು ಹೊರಗೆ ಬನ್ನಿ. ಸರ್ ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನಿಮ್ಮ ಮುಂದೆ ನಿಂತ್ಕೊಳ್ಳೋ ಶಕ್ತಿ ನನಗಿಲ್ಲ. ದಯವಿಟ್ಟು ಹೊರಟೋಗಿ ಸರ್. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಹೊರಟ್ಬಿಡಿ. ಸುಬ್ಬವ್ರೆ, ನೀವು ಅವಸರದಲ್ಲಿ ಏನೇ ನಿರ್ಧಾರ ತಗೊಂಡ್ರು ಅದು ಭಾರಿ ತಪ್ಪಾಗತ್ತೆ. ದಯವಿಟ್ಟು ನನ್ನ ಮಾತು ಕೇಳಿ. ಸರ್ ನಾನೇನು ಅಪಾಯ ಮಾಡ್ಕೊಳ್ಳಲ್ಲ. ಮನಸ್ಸಿಗೆ ತುಂಬ ಬೇಜಾರಾಯಿತು, ಅದಕ್ಕೆ ಒಬ್ಬನೇ ಇದ್ದೀನಿ. ಈಗ ನೀವು ಬೇರೆ ಬಂದಿದ್ದೀರಾ, ಇದರಿಂದ ಇನ್ನೊಂದು ರಾತ ಅಂತ ಆಗುತ್ತೆ. ಇದು ನಮ್ಮನೆ ಅಲ್ಲ ಸರ್. ದಯವಿಟ್ಟು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿಂದ ಹೊರಟೋಗಿ ಸರ್. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಹೊರಟೋಗಿ ಸರ್. ಅನು ಈಗ ಮಾಡಿದ್ದಾಳೆ ಅಂದರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ನಿಜ, ಯಾರನ್ನೂ ನಂಬಲೇಬಾರ್ದು. ಆದರೂ ಮ್ಯಾಮ್, ಇದು ಆಫೀಸ್ ಮಾಹಿತಿನ ಲೀಕ್ ಮಾಡಿ ಪಡೆದಿರೋಣ ಅಂತ ಏನು ಗ್ಯಾರಂಟಿ? ನಾವು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿದ್ರೆ, ಈ ದುಡ್ಡು ಎಲ್ಲಿಂದ ಬಂತು ಅಂತ ಹೇಳಿದರೆ ನಮಗೂ ಸಂಶಯ ಬರ್ತಾ ಇರಲಿಲ್ಲ. ಶಾನ್ಭೋಗ್ ಸರ್ನ ಕೇಳು, ಅವ್ರು ದುಡ್ಡು ನೋಡಿದ ತಕ್ಷಣ ಎಷ್ಟು ಗಾಬರಿ ಆದರೂ ಗೊತ್ತಾ? ಇಷ್ಟು ದೊಡ್ಡ ಅಮೌಂಟು ತನ್ನಿಂದ ತಾನೇ ಸೃಷ್ಟಿ ಆಗತ್ತಾ? ಸಂಶಯ ಬರಲ್ವಾ? ಟೆಂಡರ್ ಮಾಹಿತಿ ದೊಡ್ಡ ಅಮೌಂಟಿಗೆ ಲೀಕ್ ಆಗಿದೆ ಅಂತ ನಮಗೂ ಮಾಹಿತಿ ಬಂದಿದೆ ಅಲ್ವಾ? ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡುವಂಥ ಒಂದು ಮಾತಿದೆ. ನಾವು ಇಷ್ಟು ಸಲೀಸಾಗಿ
ಯಾರನ್ನು ಅಪರಾಧಿ ಅಂತ ಹೇಳೋಕ್ಕಾಗಲ್ವಲ್ಲ ಯಮುನಾ ಮೇಡಮ್? ಆರ್ಯ ಸರ್ ಜೊತೆಗೆ ಹೋಗಿದ್ದಾರಲ್ಲ ಸರ್, ಗೊತ್ತಾಗುತ್ತೆ ಬಿಡಿ. ಏನು ಗೊತ್ತಾಗತ್ತೆ? ಅನು ತಪ್ಪು ಮಾಡಿದ್ರು, ತಪ್ಪು ಮಾಡದೇ ಇದ್ರು ಅವಳಿಗೆ ಅನ್ಯಾಯ ಆಗೋಕ್ಕೆ ಸರ್ ಬಿಡಲ್ಲ. ಅವಳು ಏನೇ ಮಾಡಿದ್ರು ಸರಿ ಅನ್ನೋ ಲೆಕ್ಕಾಚಾರ. ಅನು ತನ್ನ ಇನ್ನೋಸೆನ್ಸನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾಳೆ. ಅದು ಸರಿನೇ ಮ್ಯಾಮ್. ಆರ್ಯ ಸರ್ ಅನು ಜೊತೆ ಅವಳ ಮನೆಗೆ ಹೋಗೋ ಅವಶ್ಯಕತೆನೇ ಇರಲಿಲ್ಲ. ಬಾಸ್ ಆಗಿರೋರು ಏನು ಮಾಡಿದ್ರೂ ನಡೆಯುತ್ತೆ. ಹೀಗಾದರೆ ನಾವೆಲ್ಲ ಹೋಗಿದ್ದು, ಕಾರ್ಯಾಚರಣೆ ಮಾಡಿದ್ದು ಎಲ್ಲ ವೇಸ್ಟ್ ಆಯ್ತಲ್ಲ. ನಾನಿದನ್ನು ಅವ್ರ ಹತ್ರನೇ ಹೇಳ್ತೀನಿ, ಬರಲಿ. ಸುಬ್ಬು ಅವರೇ, ನಿಮ್ಮ ಮನಸ್ಥಿತಿ ನನಗೆ ಅರ್ಥ ಆಗತ್ತೆ. ನಿಮಗೆ ಎಷ್ಟು ಸಮಯ ಬೇಕು ತಗೊಳ್ಳಿ, ನಾನು ಕಾಯ್ತೀನಿ. ನೀವು ಹೊರಗೆ ಬರೋವರೆಗೂ ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ನನಗೋಸ್ಕರ ನೀವ್ಯಾಕೆ ಸರ್ ಕಾಯಬೇಕು? ಅದೇನೇನು ತನಿಖೆ ಮಾಡಬೇಕು ನೀವು ಮಾಡ್ಕೊಳ್ಳಿ. ನಾವು ಯಾರೂ ನಿಮ್ಮನ್ನು ತಡೆಯಲ್ಲ ಸರ್. ಬೇಡ ಅಂತ ಹೋರಾಟ ಮಾಡೋ ಶಕ್ತಿನೂ ನನಗಿಲ್ಲ. ಆದರೆ ಒಂದು ಮಾತು ಮಾತ್ರ ಸತ್ಯ ಸರ್, ನಾವು ಏನು ತಪ್ಪು ಮಾಡಿಲ್ಲ ಸರ್, ಏನು ತಪ್ಪು ಮಾಡಿಲ್ಲ. ಅದೇನು ಚೆಕ್ ಮಾಡ್ತೀರ ಮಾಡ್ಕೊಳ್ಳಿ ಸರ್, ದಯವಿಟ್ಟು ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಸುಬ್ಬು ಅವರೇ, ದಯವಿಟ್ಟು ಅಳಬೇಡಿ. ನಾನು ನಿಮ್ಮ ಮನೆಗೆ ವರ್ಧನ್ ಕಂಪ್ನಿ ಮಾಲೀಕನಾಗಿ ಬಂದಿರೋದು ಒಂದೇ ಒಂದು ಸಲ. ಅದು ಅನುಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡೋಕೆ ಬಂದಾಗ. ಜೊತೆ